ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ತುಂಬ ಜನಗಳಿಗೆ ನಾನೊಂದು ಫ್ಲ್ಯಾಟ್ ತೊಗೋಬೇಕು ಅಥವಾ ಒಂದು ಅಪಾರ್ಟ್ಮೆಂಟ್ಲಿ ಫ್ಲ್ಯಾಟ್ನ ಪರ್ಚೇಸ್ ಮಾಡಬೇಕು ಅಥವಾ ಪ್ರೀ ಬುಕ್ ಮಾಡಬೇಕು ಅನ್ನೋದು ತುಂಬ ಜನಗಳ ಕನಸಿರುತ್ತೆ. ಅದು ಮತ್ತು ಅದನ್ನು ವಿತೌಟ್, ಈಗ ತುಂಬ ಜನಗಳ ಹತ್ರ ಈಗ 40 ಲಕ್ಷ, 50 ಲಕ್ಷ, 60 ಲಕ್ಷ, 70 ಲಕ್ಷ, 1 ಕೋಟಿ ತನಕ 2 BHK, 3 BHK ಎಲ್ಲ ಹೋಮ್ಗಳು ಈಗ ನಿಮಗೆ ಗೊತ್ತಿ. ಒಂದು ಸೈಟ್ ತೊಗೋಬೇಕು ಅಂದ್ರೂ ಯಾವುದೇ ಏರಿಯಾದಲ್ಲಿ ಬೆಂಗಳೂರು ಅಥವಾ ಎಲ್ಲೇ ತೊಗೋಬೇಕು ಅಂದ್ರೂ ಈಗ ಒಂದು 8, 10, 15, 20, 30 ಲಕ್ಷ ರೂಪಾಯಿ ಎಲ್ಲ ಬೇಕೇ ಬೇಕು. ಹಾಗೆ ಈಗ ನೀವು ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಎಲ್ಲೇ ಪ್ಲೇಸಲ್ಲಿ ಆಗಿ ಇಂಡಿಯಾವರಲ್ಲಿ ಎಲ್ಲೇ ಪ್ಲೇಸಲ್ಲಿ ಹೋದ್ರೂ ಒಂದು ಫ್ಲ್ಯಾಟ್ ತೊಗೋಬೇಕು ಅಂದರೆ ನೀವು ಯಾವ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಮಾಡಬೇಕು. ಫಸ್ಟು ಆ ಡಾಕ್ಯುಮೆಂಟ್ಸ್ ಆದಮೇಲೆ ಏನನ್ನು ಮೇಯ್ನ್ ನೋಡಬೇಕು ನೀವು. ಈಗ ನಿಮಗೆ ತುಂಬ ಜನಗಳಿಗೆ, ಸ್ವಲ್ಪ ಜನಗಳಿಗೆ ಸೈಟ್, ಅವ್ರ ಓನ್ ಸೈಟ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಸ್ವಲ್ಪ ಜನಗಳಿಗೆ ಫ್ಲ್ಯಾಟ್ ತೊಗೊಂಡು ತುಂಬ ಫ್ಲ್ಯಾಟ್ ಅಥವಾ ಅಪಾರ್ಟ್ಮೆಂಟಲ್ಲಿ ಇರಬೇಕು ಅನ್ನೋದು ತುಂಬ ಅವರಿಗೆ ಡ್ರೀಮ್ಸ್ ಇರುತ್ತೆ. ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡಿದ್ದೀನಿ. ಆ ವಿಡಿಯೋನು ನಾನು ಶೀಘ್ರದಲ್ಲೇ ಶೇರ್ ಮಾಡ್ತೀನಿ. ಫ್ಲ್ಯಾಟ್ ಬೆಸ್ಟಾ ಅಥವಾ ನಿಮ್ಮದು ಸೈಟ್ ನಿಮ್ಮದು ಹೋಮ್ ಬೆಸ್ಟಾ, ಯಾವುದು ಬೆಸ್ಟು? ಓಕೆ, ನೀವೇನಾದರೂ ಮೆಟ್ರೋ ಸಿಟಿಲಿ ಇದ್ದೀರಲ್ಲ, ಅದರಲ್ಲಿದ್ದರೆ ಯಾವುದು ಬೆಸ್ಟು? ಅಥವಾ ನೀವೇನಾದರೂ ಫ್ಲ್ಯಾಟ್ ತೊಗೋಬೇಕು ಅಂತಿದ್ದರೆ, ಫಸ್ಟು ಫ್ಲ್ಯಾಟ್ ತೊಗೋಬೇಕು ಅಂತಿದ್ದಾಗ ಕರ್ನಾಟಕ ಅಥವಾ ಆಲ್ ಓವರ್ ಇಂಡಿಯಾ ಏನು ಮಾಡಬೇಕು, ಫಸ್ಟು ಏನೇನು ಮೇಯ್ನ್ಲಿ ವೆರಿಫಿಕೇಷನ್ ಮಾಡಬೇಕು ಅಥವಾ ಯಾವ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ವೆರಿಫಿಕೇಷನ್ ಮಾಡಿದಾಗ ನಿಮಗೆ ಅದು ಆ ಬಿಲ್ಡರು ಕರೆಕ್ಟ್ ಅನಿಸುತ್ತೆ. ಈಗ ತುಂಬ ಜನ ಪ್ರೀ ಬುಕ್ಕಿಂಗ್ ಮಾಡೋರಿರ್ತಾರೆ. ಏನಕ್ಕೆ ಅಂದರೆ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗ ಬಿಲ್ಡರ್ಸು 3 to 4 years ಟೈಮ್ ಕೊಟ್ಟಿರ್ತಾರೆ, 2 to 3 years ಟೈಮ್ ಕೊಟ್ಟಿರ್ತಾರೆ ನಿಮಗೆ ಪೊಸಿಷನ್ ಪೀರಿಯಡು. ಆಗ 3 years ಆದಮೇಲೆ ನಿಮಗೆ ಪೊಸಿಷನ್ ಪೀರಿಯಡಲ್ಲಿ ನಿಮಗೆ ಹೌಸು ಕನ್ಸ್ಟ್ರಕ್ಟ್ ಆಗಿರೋ ಇದು ಫ್ಲ್ಯಾಟು ಸಿಗುತ್ತೆ. ಅಲ್ಲದೆ ಆವಾಗ ಕೊಟ್ಟರೆ ಏನು ಅಡ್ವಾಂಟೇಜಸ್ಸು, ಅದಾದಮೇಲೆ ಕೊಟ್ಟರೆ ಏನು ಅಡ್ವಾಂಟೇಜಸ್ಸು, ಮತ್ತು ಅದರದ್ದು ಏನೇನು ಡಾಕ್ಯುಮೆಂಟ್ ವೆರಿಫಿಕೇಷನ್. ತುಂಬ ಜನಗಳಿಗೆ ಅದು ತುಂಬ ಡೌಟ್ಸ್ ಇರುತ್ತೆ. ತಗೊಂಡ್ಮೇಲೆ ಏನಾದ್ರು ಫಾಲ್ಟ್ ಆಗುತ್ತಾ, ಅದು ಇದಾಗುತ್ತಾ, ಹೇಗೆ ಅಂತ ತುಂಬ ಜನಗಳು ಇದೇ ಇರುತ್ತೆ. ಒಂದು ಮಾತು ಹೇಳ್ತೀನಿ, ಈಗಂತೂ ಅವಾಗೆಲ್ಲ ತುಂಬ ನಡೀತಿತ್ತು. ಈಗ ತುಂಬ ಪ್ರೋಸೆಸ್ಸು ಡಿಜಿಟಲಿ ಅದು ಎಲ್ಲ ಪ್ರತಿಯೊಂದು ಆಗಿರೋದ್ರಿಂದ ಈಗ ಮೋಸ ಮಾಡೋದು ತುಂಬ ಕಷ್ಟ ವೀಕ್ಷಕರೇ. ಹಾಗಾಗಿ ತುಂಬ ಜನ ಯಾರ್ಯಾರು ತೊಗೋಬೇಕು ಅಂತಿದ್ದೀರಾ ನೋಡಿ, ಫಸ್ಟು ಏನೇನು ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀನಿ, ಏನೇನು ನೋಡಬೇಕು ನೀವು ಅಂತ ಅದನ್ನು ನೋಡಿಕೊಂಡು ನೀವು ತೊಗೊಳ್ಳಿ. ಆ್ಯಕ್ಚುಲಿ ತುಂಬ ಜನ ಈಗ ಆಗೆಲ್ಲ ತುಂಬ ಸರಿ ಏನು ಮೋಸ ಆಗುತ್ತೆ, ಏನಾಗುತ್ತೆ ಅನ್ನೋದೆಲ್ಲ ನರ್ವಸ್ನೆಸ್ ಇತ್ತು. ಆದರೂ ನಾವೆಲ್ಲ ತೊಗೊಂಡ್ಮೇಲೆ ಇದ್ಮೇಲೆ 1-2 years ಇರೋದ್ಮೇಲೆ ನಮಗೇನೆ ಅರ್ಥ ಆಗುತ್ತೆ ಏನು ಡಾಕ್ಯುಮೆಂಟ್ಸ್ ಚೆಕ್ ಮಾಡಬೇಕು, ಏನಿದಿರಬೇಕು, ಅದಾದಮೇಲೆ ಏನೇನು ಪ್ರೊಸೆಸ್ ನಡೆಯುತ್ತೆ. ಹಾಗೆ ಪ್ರತಿಯೊಂದು ಸೀರೀಸಾಗಿ ಇದ್ರ ಬಗ್ಗೆ ತಿಳಿಸ್ಕೊಡ್ತಾಗಿ ತುಂಬ ಜನಗಳಿಗೆ ಅವ್ರ ಆಸೆ ಇರುತ್ತೆ ಬೆಂಗಳೂರಲ್ಲಿ ಬಂದುಬಿಟ್ಟು ಫ್ಲ್ಯಾಟ್ ತೊಗೋಬೇಕು, ಅದು ಏನೇನು ಮಾಡಬೇಕು ಅನ್ನೋದು. ಅದಕ್ಕೋಸ್ಕರನೇ ಒಂದು ಸ್ಮಾಲಾಗಿ ಇದ್ರ ಸೀರೀಸ್ ಮಾಡ್ತಾಯಿದ್ದೀನಿ ವೀಕ್ಷಕರೇ. ಪ್ರತಿಯೊಂದು ವೀಡಿಯೋನು ನೋಡಿ, ಮತ್ತು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಈಗ ಒಂದೊಂದೇ ನೋಡ್ತಾ ಹೋಗೋಣ. ಈಗ ಫ್ಲ್ಯಾಟ್ ಬುಕ್ಕಿಂಗ್ ಅಥವಾ ಪರ್ಚೇಸ್ ಮಾಡೋದಾದರೆ ಇನ್ ಆಲ್ ಓವರ್ ಇಂಡಿಯಾ ಅಥವಾ ಬೆಂಗಳೂರು ಅಥವಾ ಬೆಂಗಳೂರೇ ಮೋಸ್ಟ್ ಆಗಿರೋದ್ರಿಂದ ಬೆಂಗಳೂರು ಅಥವಾ ಆಲ್ ಓವರ್ ಕರ್ನಾಟಕ ನೀವು ಮೇನ್ಲಿ ಏನು ನೋಡಬೇಕಾಗಿರೋದು ಡಾಕ್ಯುಮೆಂಟೇಷನು. ಫಸ್ಟು ನಿಮಗೆ ಹೋಗಿ ಡಾಕ್ಯುಮೆಂಟೇಷನ್ ಎಲ್ಲ ಚೆಕ್ ಮಾಡೋಕ್ಕಿಂತ ಫಸ್ಟು ನಿಮಗೆ ಆ ಏರಿಯಾ ಇಷ್ಟ ಆಯಿತಾ. ಮಳೆ ಬಂದರೆ ಈಗ ಗೊತ್ತು, ಮಳೆ ಬಂದರೆಲ್ಲ ಯಾವ್ಯಾವ ಥರ ಈಗ ಫ್ಲ್ಯಾಟ್ಸು ಅಪಾರ್ಟ್ಮೆಂಟ್ಸ್ ಎಲ್ಲ ಯಾವ ಥರ ನೀರು ತುಂಬಿರ್ತವೆ, ಯಾವ ಥರ ಏರಿಯಾ, ಎಲ್ಲಿ ಕೆರೆ ಇದೆ, ಡ್ರೈನೇಜ್ ಸಿಸ್ಟಮ್, ಫಸ್ಟು ಅದನ್ನು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಆ ಏರಿಯಾ ಇಷ್ಟ ಆಯಿತಾ, ಏರಿಯಾದಲ್ಲಿ ಏನೇನು ಹಾಸ್ಪಿಟಲ್ಸು, ರೋಡ್ ಕನೆಕ್ಟಿವಿಟಿ ಕರೆಕ್ಟಾಗಿದೆ ಮತ್ತು ಡ್ರೈನೇಜ್ ಸಿಸ್ಟಮ್ ಅವ್ರು ಕರೆಕ್ಟಾಗಿ ಮೇಯ್ನ್ಲಿ ಅದು ನೋಡ್ಕೋಬೇಕು ನೀವು. ಬೆಂಗಳೂರಲ್ಲಿ ಎಷ್ಟು ಸರಿ ಕೆರೆಗಳು ನೀರು ಕರೆಕ್ಟಾಗಿ ಹೋಗೋಕ್ಕೆ ಡ್ರೈನೇಜ್ ಸಿಸ್ಟಮ್ ಕರೆಕ್ಟಾಗಿ ಮಾಡಿರಲ್ಲ. ಅದು ಏನಾಗುತ್ತೆ, ಮಳೆ ಬಂದಾಗ ಅದೆಲ್ಲ ಫಿಲ್ ಆಗಿ ಅಲ್ಲೇ ಅಪಾರ್ಟ್ಮೆಂಟ್ಸ್ ಎಲ್ಲ ನೀರಾಗ್ಬಿಡುತ್ತೆ. ಹಾಗೆಯೇ ಒಂದು ಕರೆಕ್ಟಾಗಿ ಡ್ರೈನೇಜ್ ಸಿಸ್ಟಮ್ಮು ಮತ್ತು ಅದನ್ನು ಯಾವ ಥರ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅದು ಯಾವ್ಯಾವ ಥರ ಮಾಡ್ತಿದ್ದಾರೆ, ಮತ್ತು ಬೋರ್ವೆಲ್ಲು ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್. ಈ ಬೋರ್ವೆಲ್ಲು ಮತ್ತು ನಿಮ್ಮ ಏರಿಯಾ ಅದನ್ನು ನೋಡ್ಕೊಂಬಿಟ್ಟು ನಿಮಗೆ ಇಷ್ಟ ಆದಮೇಲೆ ಪ್ರೊಸೆಸ್ ಬರೋದು. ಅದು ಮಾಡ್ತಿರೋ ಫ್ಲ್ಯಾಟ್ಸು ಕನ್ಸ್ಟ್ರಕ್ಷನ್ ಡಾಕ್ಯುಮೆಂಟ್ಸು ಲೀಗಲ್ ಆಗಿದೆಯಾ, ಯಾರು ಫಂಡೆಡ್ ಮಾಡಿದ್ದಾರೆ, ಅದರದ್ದೆಲ್ಲ ಟ್ಯಾಕ್ಸ್ ರಿಸಿಪ್ಟು, ಯಾವ ಟೈಮಲ್ಲಿ ಇದನ್ನು ಪರ್ಚೇಸ್ ಮಾಡಿದ್ದಾರೆ, ಪರ್ಚೇಸಿಂದ ಟ್ಯಾಕ್ಸ್ ಯಾರು ಪೇ ಮಾಡ್ಕೊಂಡು ಬಂದಿದ್ದಾರೆ, ನಿಮಗೆ ಬ್ಯಾಂಕ್ ಫಂಡೆಡ್ ಅವ್ರು ರಿಲೀಸ್ ಮಾಡಿದಾರಾ, ಯಾವ ಥರ ಯಾವ ಬ್ಯಾಂಕ್ ಇದು ಮಾಡಿದ್ದಾರೆ, ಪ್ರತಿಯೊಂದನ್ನು ಚೆಕ್ ಮಾಡಬೇಕಾಗತ್ತೆ. ಈಗ ನೀವೆಲ್ಲ ಚೆಕ್ ಮಾಡಿಕೊಂಡು ನಿಮಗೆ ಫ್ಲ್ಯಾಟ್ ಇಷ್ಟ ಆಯಿತು ಅಂದ್ಕೊಳ್ಳಿ, ಅದು ಪ್ರೀ ಕನ್ಸ್ಟ್ರಕ್ಷನಲ್ಲಿದೆ ಅಂದ್ಕೊಳ್ಳಿ. ಪ್ರೀ ಕನ್ಸ್ಟ್ರಕ್ಷನಲ್ಲಿದ್ದಾಗ ಒಂದು ಯಾರೇ ಬುಕ್ ಮಾಡಬೇಕು, ನಿಮಗೇನಾದ್ರು ವಿತೌಟ್ ಹೋಮ್ ಲೋನ್ ತೊಗೊಂಡಲ್ಲಿ ನೀವು ಯಾವ ಥರ ಫ್ಲ್ಯಾಟ್ನ ಬುಕ್ ಮಾಡ್ಬೋದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ಥರ ಮಾಡೋದು ಅನ್ನೋದೊಂದು ನೋಡ್ಕೊಳ್ಳಿ. ನೀವು ಈ ಸರಿ ಎಲ್ಲ ಡಿಜಿಟಲಿ ಎಲ್ಲ ಪ್ರತಿಯೊಂದು ಮೊಬೈಲಲ್ಲಿ ಎಲ್ಲ ಚೆಕ್ ಮಾಡ್ಕೊಳೋದ್ರಿಂದ ನೀವು ಹೋಗಿ ಲಾಯರ್ ಹಿಡ್ಕೊಂಡು ತೋರಿಸಿ ಇದು ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರನೇ ಪ್ರತಿಯೊಬ್ಬರೂ ನೀವು ಇದನ್ನೇ ನಿಮ್ಮದೇ ಮೊಬೈಲಲ್ಲಿ ಏನೇ ಡಾಕ್ಯುಮೆಂಟ್ ಚೆಕ್ ಮಾಡ್ಬೋದು ಅಂತ ಹೇಳ್ತೀನಿ ನೋಡಿ. ಈಗ ತುಂಬ ಬಿಲ್ಡರ್ಸ್ ಏನು ಮಾಡಿರ್ತಾರೆ, ಅವ್ರದ್ದು ಓನ್ ಇದು ಪ್ರಾಪರ್ಟಿ ಇರಲ್ಲ. ಎಲ್ಲ ಬಿಲ್ಡರ್ಸೂ ಬೇರೆ ಬಿಲ್ಡರ್ಸಿಂದ ತೊಗೊಂಡಿರ್ತಾರೆ ಅಥವಾ ಬೇರೆ ರೈತರಿಂದ ಅಥವಾ ಬೇರೆ ಯಾರ್ದಾರು ಒಬ್ಬ
ಸ್ಮಾಲ್ ಬಿಲ್ಡರ್ಸಿಂದ ತೊಗೊಂಡ್ಬಿಟ್ಟು ಅಥವಾ ಯಾರ್ದಾರು ಒರಿಜಿನಲ್ ಇದನ್ನು ತೊಗೊಂಡ್ಬಿಟ್ಟು ಅವ್ರಿಗೆ ಎಷ್ಟು ಇದಿರುತ್ತೆ ಅವ್ರಿಗೆ ಎಷ್ಟು ಅಂತೆಲ್ಲ ಕೊಟ್ಟಿರ್ತಾರೆ. ಹಾಗಾಗಿ ನೀವು ಏನು ಡಾಕ್ಯುಮೆಂಟ್ಸ್ ಇದು ನೋಡಬೇಕು ಅಂದರೆ ಫಸ್ಟು ಆ್ಯಂಡ್ ಎಲ್ಲೇನು ಡಾಕ್ಯುಮೆಂಟ್ಸ್ ಇದೆ ಅವ್ರದ್ದೊಂದು ಬುಕ್ಲೆಟ್ ಇರುತ್ತೆ, ಪ್ರತಿಯೊಂದು ಫಸ್ಟ್ ಇಸ್ಕೊಳ್ಳಿ. ಅದು ಪ್ರಾಪರ್ಟಿ ಡಾಕ್ಯುಮೆಂಟು ಒಂದ್ಸರಿ ಅದನ್ನೆಲ್ಲ ಇದು ಮಾಡ್ಕೊಳ್ಳಿ, ಅದನ್ನೆಲ್ಲ ಓದ್ಕೊಂಡು ಪ್ರಾಪರ್ಟಿ ಡಾಕ್ಯುಮೆಂಟ್ ಎಲ್ಲ ಓದ್ಕೊಂಡು ಆದಮೇಲೆ ಆ ಪ್ರಾಪರ್ಟಿ ಡಾಕ್ಯುಮೆಂಟ್ ಎಲ್ಲ ಓದ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಇದು ಮಾಡಬೇಕು ಅದನ್ನೆಲ್ಲ ಇನ್ನೊಂದು ಸರಿ ನಾವು ಇನ್ನೊಂದು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಓದ್ಕೊಳ್ಳಿ ಫಸ್ಟ್ ಕರೆಕ್ಟಾಗಿ. ಆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಇದಾದಮೇಲೆ ಮತ್ತೆ ಸೇಲ್ ಈಗ ಯಾರೇ ಇದರಿಂದ ಸೇಲ್ ಮಾಡಿದ್ರು, ಈಗ ನೀವು ಒಬ್ಬರು ಬಿಲ್ಡರಿಂದ ನಂದು ಒರಿಜಿನಲ್ ಪ್ರಾಪರ್ಟಿ ಇದೆ, ನಾನು ಏನಾದರೂ ಸೇಲ್ ಮಾಡಿದ್ದೀನಿ ಅಂದರೆ ಸೇಲ್ ಡೀಡ್ ಇರಲೇಬೇಕು ಅವ್ರ ಹತ್ರ. ಈಗ ನನಗೆ ಒಂದು ಫ್ಲಾಟ್ ಕೊಡ್ತಿದ್ರೆ ನನ್ನ ಹತ್ರ ಸೇಲ್ ಡೀಡ್ ಇರಲೇಬೇಕು ಬೈಯರ್ ಹತ್ರ. ಹಾಗಾಗಿ ಪ್ರತಿಯೊಂದು ಅವ್ರು ಏನೇನು ಇದು ಮಾಡಿದ್ದಾರೆ ಅವ್ರದ್ದು ಒಂದು ಲೆಚ್ಚೆ ಒಂದು 1000 ಸ್ಕ್ವೇರ್ ಫೀಟ್ ಇದೆ, ಸ್ಕ್ವೇರ್ ಫೀಟ್ದು ಸೇಲ್ ಡೀಡ್ ಯಾರಿಂದ ಪರ್ಚೇಸ್ ಮಾಡಿದರೆ ಅದು ಬಿಲ್ಡರ್ ಹೆಸರಲ್ಲಿ ಸೇಲ್ ಡೀಡ್ ಇದೆಯಾ, ಮತ್ತು ಇ ಸಿ ಏನಾಗಿರುತ್ತೆ ಅಂದರೆ ಪ್ರಾಪರ್ಟಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಆಗಿರುತ್ತೆ, ಯಾರು ತೊಗೊಂಡಿರೋದು ಏನೇನು ಈಗ ಫ್ಲ್ಯಾಟ್ಸು ತೊಗೋಬೇಕಾದ್ರೂ ಅಷ್ಟೇ. ಈಗ ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗಿರೋ ಫ್ಲ್ಯಾಟ್ಸಲ್ಲಿ ನೀವೇನಾದ್ರೂ ಈಗ ಇನ್ನೊಂದು ಅದೇ ಫ್ಲ್ಯಾಟ್ನ 3-4 ಜನಿಗೆ ಮಾರ್ತಾ ಇದ್ದಾರೆ, ಅದು ನಿಮಗೆ ಇ ಸಿಲಿ ಗೊತ್ತಾಗುತ್ತೆ. ನೀವು ಇ ಸಿನ ವೆಬ್ಸೈಟಿಗೆ ಹೋಗ್ಬಿಟ್ಟು ನಂದೊಂದು ವಿಡಿಯೋ ಇದೆ ಇ ಸಿನ ಹೇಗೆ ಚೆಕ್ ಮಾಡೋದು ಅಂತ, ಈಸಿ 5 ಮಿನಿಟ್ಸಲ್ಲಿ ನಿಮಗೆ ಇ ಸಿ ಸ್ಟೇಟಸ್ ಗೊತ್ತಾಗುತ್ತೆ. ಖಾತಾ ನಂಬರ್ ಹೊಡೆದ ತಕ್ಷಣ ಆ ಸರ್ವೆ ಮತ್ತು ಖಾತಾ ನಂಬರ್ ಹೊಡೆದ ತಕ್ಷಣ ನಿಮಗೆ ಆ ಇ ಸಿದೆಲ್ಲ ಪ್ರತಿಯೊಂದು ಯಾರು ಫ್ಲಾಟು ಎಷ್ಟು ಫ್ಲಾಟು ಏನು ಯಾರು ತಗೊಂಡಿದ್ದಾರೆ ಎಷ್ಟೆಷ್ಟು ಲ್ಯಾಕಿಗೆ ಅದು ಸೇಲ್ ಆಗಿದೆ ಅಂತ ಪ್ರತಿಯೊಂದು ಡೀಟೇಲ್ಸು ಇ ಸಿ ಬರುತ್ತೆ. ನೀವೇನೇ ವೆರಿಫಿಕೇಷನ್ನು ಬ್ಯಾಂಕ್ ಲೋನ್ಗೆಲ್ಲ ಹೋಗಬೇಕು ಅಂದರೆ ಇ ಸಿ ಕೇಳ್ತಾರೆ, ಸೇಲ್ ಡೀಡ್ ಅವ್ರದ್ದು ಕೇಳ್ತಾರೆ, ಮತ್ತು ಖಾತಾ ಟ್ರಾನ್ಸ್ಫರ್ ಇದೆಯಲ್ಲ ಖಾತಾ ಸರ್ಟಿಫಿಕೇಟು, ಇದರಲ್ಲಿ ನಿಮಗೆ ಈ ಸರ್ಟಿಫಿಕೇಟಲ್ಲಿ ನಿಮಗೆ ಗೊತ್ತಾಗುತ್ತೆ ಅವರು ಟ್ಯಾಕ್ಸ್ ಎಷ್ಟು ಪೇ ಮಾಡಿದ್ದಾರೆ, ಪ್ರಾಪರ್ಟಿ ಇಲ್ಲಿ ತನಕ ಆ ಪ್ರಾಪರ್ಟಿ ಯಾರ ಹೆಸರಲ್ಲಿತ್ತು ಅದು ಯಾರ್ಯಾರು ಪೇ ಮಾಡಿದ್ದಾರೆ, ಕರೆಕ್ಟಾಗಿ ಟ್ಯಾಕ್ಸ್ ಪೇ ಮಾಡಿದ್ದಾರೆ, ಎಷ್ಟು ಟ್ಯಾಕ್ಸ್ ಇದೆ, ಏನಾದ್ರು ರಿಮೈನಿಂಗ್ ಟ್ಯಾಕ್ಸ್ ಇದೆಯಾ, ಪ್ರತಿಯೊಂದು ಈ ಖಾತಾ ಸರ್ಟಿಫಿಕೇಟಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಟೈಟಲ್ ಡೀಡ್ ಅಂದರೆ ಈಗ ಲೆಟ್ಸ್ ಸೇ ಫಾರ್ ನಾನು ಇನ್ನೊಬ್ರಿಗೆ ಮಾಡಿಕೊಟ್ಟಿದ್ದೀನಿ ಅಂದರೆ ಅವ್ರದ್ದು ಡೀಡ್ ಇರುತ್ತಲ್ಲ ಅದು ಅವ್ರದ್ದು ಟೈಟಲ್ ಡೀಡು ಅವ್ರ ಹೆಸರಲ್ಲಿ ಇರಬೇಕು. ಈಗ ಲೆಟ್ಸ್ ಸೇ ಶೋಭಾ ಅಪಾರ್ಟ್ಮೆಂಟಿಗೆ ನಾವು ಕೊಟ್ಟಿದ್ದೀನಿ ಅಂದರೆ ಆ ಶೋಭಾ ಅಪಾರ್ಟ್ಮೆಂಟಿಗೆ ಆ ಪರ್ಟಿಕ್ಯುಲರ್ ಇದು ಅದರಲ್ಲಿ ಇರಬೇಕು. ಅದು ಈಗ ನೆಕ್ಸ್ಟ್ ನೀವು ಅಸೋಸಿಯೇಷನ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಇದು ಟೈಟಲ್ ಡೀಡು ಬೇಕೇ ಬೇಕಾಗುತ್ತೆ. ಇದು ಟೈಟಲ್ ಡೀಡ್ ಇಲ್ಲದೆ ನೀವು ಅಸೋಸಿಯೇಷನ್ ಅಥವಾ ನಿಮ್ಮ ಅಸೋಸಿಯೇಷನ್ಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ಅದನ್ನೊಂದು ಚೆಕ್ ಮಾಡಿ. ಮತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ಬಿಲ್ಡಿಂಗ್ ಅಪ್ರೂವಲ್. ಈ ಬಿಲ್ಡಿಂಗ್ ಅಪ್ರೂವಲ್ ಪ್ಲಾನು BBMP ಮತ್ತಲ್ಲೆಲ್ಲ ನಿಮಗೆ ತಾಲೂಕು ಆಫೀಸಲ್ಲೆಲ್ಲ ಇದು ಅಪ್ರೂವ್ ಆಗಿ ಅವರಿಗೆ ಅಲ್ಲಿಂದ ಅಪ್ರೂವಲ್ ಸಿಕ್ಕಿದ ಮೇಲೇ ಅವ್ರು ಸ್ಟಾರ್ಟ್ ಮಾಡಬೇಕು. ಈ ಬಿಲ್ಡಿಂಗ್ ಅಪ್ರೂವಲ್ ಪ್ಯಾನ್ ಇಲ್ದಲೇ ಅವರು BBMP ಮತ್ತು ಅವ್ರ ತಾಲೂಕು ಆಫೀಸಲ್ಲಿ ಇರುತ್ತಲ್ಲ ಅಲ್ಲೆಲ್ಲ ಅವ್ರದ್ದು ಅಪ್ರೂವಲ್ ಆಗದಲ್ಲೇ ನಿಮಗೆ ಅದನ್ನು ಅವರು ಬಿಲ್ಡರ್ನ ಸ್ಟಾರ್ಟ್ ಮಾಡೋಕ್ಕಾಗೋದೇ ಇಲ್ಲ. ಅದನ್ನೊಂದು ಮೇಯ್ನ್ ಡಾಕ್ಯುಮೆಂಟ್, ಅದನ್ನು ಚೆಕ್ ಮಾಡಲೇಬೇಕು ನೀವು. ಇದು ಮತ್ತು ಆ ಡಾಕ್ಯುಮೆಂಟ್ಸ್ ಎಲ್ಲ ಪವರ್ ಆಫ್ ಅಥಾರಿಟಿ ಅಂದರೆ ಅದು ಅಟರ್ನಿಟಿ, ಅದು ಡಾಕ್ಯುಮೆಂಟ್ಸು ಯಾರ್ಯಾರ ಹೆಸರಲ್ಲಿತ್ತು. ಈಗ 3-4 ಜನ 4-5 ಜನ ಹತ್ರ ಇದನ್ನು ಬೈಯರ್ಸ್ ಹತ್ರ ತೊಗೊಂಡಿರ್ತಾರೆ. ಅದು ಅಟ್ಲೀಸ್ಟ್ 3 ಜನದ ಹತ್ರನಾರು ಈ ಪ್ರಾಪರ್ಟಿ ಯಾವ ಥರ ಎಲ್ಲಿಂದ ಬಂದಿದೆ, ಎದ್ರದ್ದು ಒರಿಜಿನಲ್ ಓನರ್ ಯಾರು, ಎಲ್ಲಿಂದ ಎಲ್ಲಿಗೆ ಬಂದಿದೆ ಅನ್ನೋದೊಂದು ಇರಬೇಕು. ಇದು ಪೊಸೆಷನ್ ಲೆಟರ್ ಬಿಟ್ಬಿಡಿ, ಇದು ನೀವು ಯಾರು ಅದನ್ನು ಮನೆ ತಗೋಬೇಕಾದ್ರೆ ಅವರು ಈಗ ನೀವು ಪ್ರೀ ಕನ್ಸ್ಟ್ರಕ್ಷನಲ್ಲಿ ಇರ್ತೀರ, 3 ವರ್ಷ ಇರುತ್ತೆ, 3 ವರ್ಷದಲ್ಲಿ ಈ ಡೇಟಿಗೆ ಕೊಡ್ತೀವಿ ಪೊಸೆಷನ್ ಲೆಟರ್ ಅಂತ ಅವರು ಆವಾಗ ನಿಮಗೆ ಅದು ಬಂದಾಗ ಅದು ಅಷ್ಟು ಇಯರ್ ಆದಾಗ ನಿಮಗೆ ಆ ಪೊಸೆಷನ್ ಲೆಟರ್ ಕೊಟ್ಟು ಫ್ಲ್ಯಾಟ್ನ ಕೊಡ್ತಾರೆ ನಿಮಗೆ. ಇದು ಓ ಸಿ ಅದು ಪ್ರತಿಯೊಂದು ಈಗ ಬ್ಯಾಂಕ್ ಅವ್ರು ಏನಾದ್ರು ಇದು ಬಿಲ್ಡಿಂಗ್ ಏನಾದ್ರು ಬ್ಯಾಂಕಲ್ಲಿ ಲೋನಲ್ಲಿ ಏನಾದ್ರು ಅವರು ಇದು ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ರೆ ಅದು ಓ ಸಿ ಬ್ಯಾಂಕ್ ಲೋನ್ ತೀರಿದ ಮೇಲೆ ಅವರಿಗೆ ಓ ಸಿ ಕೊಡ್ತಾರೆ. ನೀವು ಫ್ಲ್ಯಾಟು ಅದು ಅಸೋಸಿಯೇಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ ಫ್ಲ್ಯಾಟ್ ಕನ್ಸ್ಟ್ರಕ್ಟ್ ಆದಮೇಲೆ ಬ್ಯಾಂಕ್ ಲೋನ್ ಎಷ್ಟು ಕೋಟಿ ತೊಗೊಂಡು ಅದು ಫ್ಲ್ಯಾಟ್ ಕಟ್ಟಿದ್ದಾರೆ, ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ, ಅದೆಲ್ಲ ಇದಾಗಿ ಕ್ಲಿಯರ್ ಆಗಿರಬೇಕು. ಓಕೆ, ಅದು ಪ್ಲಸ್ NOC ಪ್ರತಿಯೊಂದು ಕಂಪ್ಲೀಷನ್ ಸರ್ಟಿಫಿಕೇಟು ಪ್ರತಿಯೊಂದು ಎಲ್ಲ ಸರ್ಟಿಫಿಕೇಟು ನಿಮಗೆ ಪೊಸೆಷನ್ ಕೊಡೋ ಹೊತ್ತಿಗೆ ಅವ್ರದ್ದೆಲ್ಲ ಕ್ಲಿಯರ್ ಆಗಿರಬೇಕು. ಎಲ್ಲ ಡಾಕ್ಯುಮೆಂಟ್ಸು ಚೆಕ್ ಮಾಡ್ಕೊಳ್ಳಿ, ಎಲ್ಲ ಇನ್ ಪ್ರೋಗ್ರೆಸ್ ಇದ್ದಾವೆ, ಎಲ್ಲ ಟ್ಯಾಕ್ಸ್ ಕರೆಕ್ಟಾಗಿ ಪೇ ಮಾಡ್ತಿದ್ದೀರಾ. ಮತ್ತು ರೇರಾ ಅಪ್ರೂವಲ್ ಇದರಲ್ಲಿ ಫ್ಲ್ಯಾಟ್ಸ್ ಅಪಾರ್ಟ್ಮೆಂಟ್ ಇದ್ದರೆ ತುಂಬ ಒಳ್ಳೆಯದು. ಅದನ್ನೇ ಟ್ರೈ ಮಾಡಿ. ಯಾರ್ಯಾರು ರೇರಾ ಅಪ್ರೂವಲ್ ಲ್ಯಾಂಡಲ್ಲಿ ಅವರೆಲ್ಲ ಅಪಾರ್ಟ್ಮೆಂಟು ರೇರಾ ಅಪ್ರೂವಲ್ ಆಗಿದೆ ಅಂದರೆ ಇವನ್ನೆಲ್ಲ ನೀವು ಚೆಕ್ ಮಾಡ್ಬೋದು. ರೇರಾ ಅಪ್ರೂವಲ್ ಎಲ್ಲ ವೆಬ್ಸೈಟಿಗೆ ಹೋಗಿ ಅಲ್ಲೆಲ್ಲ ಹೊಡೆದ್ರೆ ರೇರಾ ಅಪ್ರೂವಲ್ ಹೇಗೆ ಚೆಕ್ ಮಾಡೋದು ಅಂತ ವೆಬ್ಸೈಟಿಗೆ ಹೋಗೋದೆ ಅದು ರೇರಾ ಅಪ್ರೂವಲ್ ಎಲ್ಲ ಪ್ರತಿಯೊಂದು ನೀವು ಡಾಕ್ಯುಮೆಂಟ್ನ ಚೆಕ್ ಮಾಡ್ಬೋದು. ಮತ್ತು ಇದು ಪ್ರೈಮರಿ ಓನರ್ ಯಾರು, ಸೆಕೆಂಡ್ರಿ ಓನರ್ ಯಾರು, ಅದು ರೀಸೇಲಿಗೆ ಏನಾದ್ರು ಇದೆಯಾ ಪ್ರತಿಯೊಂದು ನೀವು ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಇದು ನೀವು ಒಂದು ಡಾಕ್ಯುಮೆಂಟ್ಸ್ ಅವ್ರದ್ದು ಒಂದು ಇಸ್ಕೊಂಡ ಮೇಲೆ ಅದು ಪ್ರಾಪರ್ಟಿ ಇದು ಬುಕ್ಲೆಟ್ ಇರುತ್ತೆ, ಅದು ಇಸ್ಕೊಂಡ ಮೇಲೆ ಅಲ್ಲೆಲ್ಲ ಬರೆದಿರ್ತಾರೆ. ಅದು ಸೇಲ್ ಡೀಡಲ್ಲಿ ಇದ್ರದ್ದು ಪ್ರೈಮರಿ ಓನರ್ ಯಾರು, ಸೆಕೆಂಡ್ರಿ ಓನರ್ ಯಾರಾಗಿದ್ರು, ಇದರಿಂದ ಯಾರಿಗೆ ಬಂದಿದೆ, ಹಾಗೆ ಪ್ರತಿಯೊಂದು ಡೀಟೇಲ್ಸ್ನ ಎಲ್ಲನೂ ಇಲ್ಲೆಲ್ಲ ಹಾಕಿರ್ತಾರೆ. ಪ್ರತಿಯೊಂದು ಅದನ್ನು ಕ್ಲಿಯರಾಗಿ ಇದು ಮಾಡ್ಕೊಳ್ಳಿ. ಮತ್ತು ಆ ಪ್ರಾಪರ್ಟಿ ಟ್ಯಾಕ್ಸ್ ಈಗ ಲೆಟ್ಸ್ 3 ಇಯರ್ಸ್ ಪ್ರಾಜೆಕ್ಟ್ ರನ್ ಆಗ್ತಿದೆ ಅಂದಾಗ 3 ಇಯರ್ಸ್ ತನಕ ಆ ಪ್ರಾಪರ್ಟಿ ಟ್ಯಾಕ್ಸ್ನ ಕರೆಕ್ಟಾಗಿ ಬಿಲ್ಡರ್ಸ್ ಪೇ ಮಾಡಿದಾರಾ ಅಥವಾ ಬಿಫೋರ್ ದಟ್ ಎಲ್ಲ ಹಾಗೆ ಬಿಲ್ಡರ್ಸ್ ತೊಗೊಂಡಿದ್ದಾರೆ ಅಂದರೆ ಅವರೆಲ್ಲ ಬಿಫೋರ್ ಎಲ್ಲ ಕ್ಲಿಯರ್ ಮಾಡಿರ್ತಾರೆ. ಆಮೇಲೆ ಎಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದಾರೆ ಪ್ರತಿಯೊಂದು. ಮತ್ತು ಬ್ಯಾಂಕ್ ಲೋನ್ ಯಾವ ಬ್ಯಾಂಕಿಂದ ಯಾವ ಬ್ಯಾಂಕ್ ಫಂಡೆಡ್ ಇದೆ ಅದೊಂದು ಚೆಕ್ ಮಾಡ್ಕೊಳ್ಳಿ.
SBI ಮಾಡಿದರೆ ತುಂಬ ಒಳ್ಳೆಯದು. SBI ಮಾಡದರಿದ್ದರೆ ನೀವು ಸ್ವಲ್ಪ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಬೇಕು ಅಂತಲೇ ಏನಿಲ್ಲ. SBI ಆಲ್ರೆಡಿ ತುಂಬ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಮಾಡಿರುತ್ತೆ. SBI, HDFC, ICIC, ಇವೆಲ್ಲ ಆಕ್ಸಿಸ್ ಇವೆಲ್ಲ ಮಾಡಿದರೆ ಒಂದು ಸ್ವಲ್ಪ ಒಳ್ಳೆ ಪ್ರಾಜೆಕ್ಟ್ಸು. ಅದು ನೀವು ಗೋ ಆ್ಯಂಡ್ ಬೈ ದಟ್ ಫ್ಲ್ಯಾಟ್ಸು ಅಪಾರ್ಟ್ಮೆಂಟ್ನ ಹೋಗಿ ಫ್ಲ್ಯಾಟ್ನ ತೊಗೊಬೋದು ವೀಕ್ಷಕರೇ. ಹಾಗಾಗಿ ಯಾವ ಬ್ಯಾಂಕು ಫಂಡ್ ಮಾಡಿದೆ ಆ ಬ್ಯಾಂಕ್ದು ಕ್ಲಿಯರೆನ್ಸು, ಅದು ಬ್ಯಾಂಕೆಲ್ಲ ಲೋನು ಎಷ್ಟು ಇಲ್ಲಿ ತನಕ ಎಷ್ಟು ಕ್ಲಿಯರ್ ಮಾಡಿದ್ದಾರೆ, ಮತ್ತು ಅದಾದಮೇಲೆ ಅದು OC, ಅದು ಬ್ಯಾಂಕ್ ಲೋನ್ ಕ್ಲಿಯರ್ ಆದ ತಕ್ಷಣ ಅವ್ರಿಗೆ OC ಎಲ್ಲ ಸಿಗುತ್ತೆ ಗೌರ್ಮೆಂಟಿಂದ. ಬ್ಯಾಂಕ್ ಲೋನ್ ಕ್ಲಿಯರ್ ಆದ ತಕ್ಷಣ ಅಲ್ಲಿಗೆ ಹೋಗಿ ಅವರು ಅಪಾರ್ಟ್ಮೆಂಟಿಗೆ ಅವ್ರದ್ದೆಲ್ಲ ಈಗ ಬೆಂಗಳೂರದ್ದು ಇದು ಅಥಾರಿಟಿದೆಲ್ಲ ಇರುತ್ತಲ್ಲ, ಈಗ DK ಶಿವಕುಮಾರಿಗೆಲ್ಲ ಅವರಿಗೆಲ್ಲ ಇದು ಮಾಡಿ ಅವ್ರ ಹತ್ರನ OC ಸರ್ಟಿಫಿಕೇಟ್ ಸೈನ್ ಹಾಕ್ಸ್ಕೊಂಡು ಅವರಿಗೆಲ್ಲ ದುಡ್ಡು ಕೊಟ್ಟು ಸೈನ್ ಹಾಕ್ಸ್ಕೊಂಬರ್ಬೇಕು. ಬಟ್ OC ತುಂಬ ಇಂಪಾರ್ಟೆಂಟು. ವಿತೌಟ್ OC ಕೊಡೋದಲ್ಲೇ ಬಿಲ್ಡರ್ಸ್ನ ಯಾರು ಇದು ಮಾಡೋಕ್ಕೆ ಬಿಡಬೇಡಿ. ಎಲ್ಲರೂ ಕರೆಕ್ಟಾಗಿ ಎಲ್ಲ ಡಾಕ್ಯುಮೆಂಟ್ಸು ಎಲ್ಲ ನಿಮಗೆಲ್ಲ ಕಪಲ್ ಆಫ್ ತೊಗೊಳೋಕ್ಕಿಂತ ಮುಂಚೆ ನಿಮಗೇನು ಬೇಕಾಗಿರುತ್ತೋ ಆ ಪ್ರಾಪರ್ಟಿದೆಲ್ಲ ಡಾಕ್ಯುಮೆಂಟು, ಯಾರು ಓನರು, ಬಿಲ್ಡಿಂಗ್ ಅಪ್ರೂವಲ್ ಇದು EC ಖಾತಾ ಸರ್ಟಿಫಿಕೇಟು ಮತ್ತು ರೇರಾ ಅಪ್ರೂವಲ್ಲು, ಇವೆಲ್ಲ ರೇರಾ ಅಪ್ರೂವಲ್ಲು ಪ್ರತಿಯೊಂದು ಇದ್ದರೆ ಮಾತ್ರ ನೀವು ಪ್ರೊಸೀಡ್ ಆಗಿ ಇದನ್ನು ತಗೊಳ್ಳಿ ವೀಕ್ಷಕರೇ. ಹಾಗಾಗಿ ಇವೆಲ್ಲ ಒಂದು ಇದು ಮೇನ್ಲಿ ಈಗೆಲ್ಲ ಡಿಜಿಟಲಿ ಪ್ರತಿಯೊಂದು ಇರೋದ್ರಿಂದ ಈಗ ತುಂಬಾ ಡಿಫಿಕಲ್ಟ್ ಇರಲ್ಲ, ಈಸಿ ಇರುತ್ತೆ ನಿಮಗೆಲ್ಲ ಪ್ರೋಸೆಸ್ಸು. ನೀವೆಲ್ಲ ಮೊಬೈಲಲ್ಲೇ ಪ್ರತಿಯೊಂದು ಆಪ್ಸ್ ಇರ್ತವೆ, ವೆಬ್ಸೈಟಿಗೆ ಹೋಗ್ಬಿಟ್ಟು ಅವೆಲ್ಲ ಚೆಕ್ ಮಾಡಿಕೊಂಡು ನೀವೇ ಆಗುತ್ತೆ. ಮತ್ತು ನೀವು ಲೋನ್ ತೊಗೋಬೇಕು ಅಂದರೆ ಬ್ಯಾಂಕರು ಇನ್ನೂ ಎಕ್ಸ್ಟ್ರಾ ವೆರಿಫಿಕೇಷನ್ ಮಾಡಿ ಎಕ್ಸ್ಟ್ರಾ ಡಾಕ್ಯುಮೆಂಟ್ ಇಸ್ಕೊಳ್ತಾರೆ. ನೀವೇ ಸಪ್ರೇಟಾಗಿ ಬ್ಯಾಂಕಿಗೆ ಹೋಗಿ ಅವರು ಹೇಳ್ತಾರೆ ಅಂತ ಅವ್ರ ಏಜೆಂಟ್ಗಳ ಹತ್ರ ಹೋಗ್ಬಿಡಿ. ಯಾಕೆಂದರೆ ಡಾಕ್ಯುಮೆಂಟ್ ಲೆಸ್ ಕೇಳ್ತಾರೆ, ಮತ್ತು ನಿಮಗೆ ಲೆಸ್ ಕೇಳಿದಾಗ ನಿಮಗೆ ಒಂಥರ ಇದು ಫೀಲ್ ಆಗುತ್ತೆ, ಓಕೆ ಏನಾರು ಇದು ಇದೆಯಾ, ಫ್ರಾಡ್ ಇದೆಯಾ, ಏನಾರು ಅವರು ತುಂಬಾ ಏನು ಕೇಳಲೇ ಇಲ್ಲ, ಲೋನ್ ಅಪ್ರೂವಲ್ ಮಾಡಿಬಿಟ್ರು ಅಂತ. ಅದಕ್ಕೋಸ್ಕರ ನೀವೇ ಬೇರೆ HDFCಗೆ ಹೋಗಿ ನಿಮ್ಮ ಓನ್ ಸ್ಯಾಲ್ರಿ ಅಕೌಂಟು ಅಥವಾ ಯಾವುದರಿಂದ ಅಕೌಂಟ್ ಇರುತ್ತೆ ಅದ್ರಲ್ಲಿ ಹೋಗ್ಬಿಟ್ಟು ನೀವು ಅವ್ರ ಅಪ್ರೋಚ್ ಮಾಡಿದಾಗ ಅವ್ರು ತುಂಬ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಅವಾಗ ನೀವು ತೆಗಿಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ, ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇದೆ, ಈ ಥರ ಆಗಿದೆ ಅನ್ನೋ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಸಿಗುತ್ತೆ ವೀಕ್ಷಕರೇ. ಹಾಗಾಗಿ ಇದೊಂದು ಯಾವ ಥರ ತುಂಬ ಜನಗಳಿಗೆ ಕನಸಿರುತ್ತಲ್ಲ, ಅದಕ್ಕೋಸ್ಕರ ಅವರಿಗೆ ತಗೊಳಕ್ಕೋಸ್ಕರ ಹೆದರದಲ್ಲೇ ಅವರದ್ರ ಬಿಲ್ಡರ್ ಹತ್ರ ಫ್ಲ್ಯಾಟ್ನ ಪರ್ಚೇಸ್ ಮಾಡೋದು ಹೇಗೆ, ಪ್ರೀ ಕನ್ಸ್ಟ್ರಕ್ಷನ್ ಇದ್ದರೆ ಹೇಗೆ ಬರ್ಜೇನ್ ಮಾಡೋದು, ವಿತೌಟ್ ಯಾವ್ಯಾವ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕು ಅಂತ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.